ಹಾಯ್. ಓಕೆ, ಸುಸ್ವಾಗತ ಎಲ್ಲರಿಗೂ. ಇವತ್ತು ನಾವು 2ನೇ ಚಾಪ್ಟರ್ ಶುರು ಮಾಡ್ತಾ ಇದ್ವಿ, ಮಿನ್ನನೋ ನಿಹೋಂಗೋ ಅನ್ನೋ ಬುಕ್ಕಿಂದ. 2ನೇ ಚಾಪ್ಟರ್. ಸೊ 2ನೇ ಚಾಪ್ಟರ್ ಶುರು ಮಾಡೋಕ್ಕಿಂತ ಮುಂಚೆ ಫಸ್ಟ್ ಚಾಪ್ಟರ್ದು ಸಾರಾಂಶ ಹೇಳ್ಬಿಡ್ತೀನಿ. ಅಲ್ಲಿ ಏನು ಮಾಡಿದ್ವಿ, ಡ್ಯಾಶ್ ವ ಡ್ಯಾಶ್ ಡೆಸ್ ಅನ್ನೋ ಸೂತ್ರ ಕಲ್ತ್ವಿ. ಇದು ಏನು ಹೇಳುತ್ತೆ ಅಂದರೆ, ಯಾರು ಏನು ಅಂತ, ಯಾರು ಏನು ಅಂತ. ನಾನು ಕಾರ್ತಿಕ. ಸೊ ನಾಮಪದ 1, ನಾಮಪದ 2, ನೌನ್ 1, ನೌನ್ 2, ನಾನು ಕಾರ್ತಿಕ. ವತಾಶಿ ವ ಕರು ದೆಸ್. ಎಸ್, ವತಾಶಿ ವ ಕರು ದೆಸ್. ಸೊ ಈ ಸೂತ್ರನ ನಾವು ಪ್ರಶ್ನಾರ್ಥಕವಾಗಿ ಕೇಳ್ಬೋದು. ಬರೀ ಕ ಸೇರಿಸ್ಬಿಟ್ರೆ ಆಯಿತು. ಕ ವತಾಶಿ ವ ಕರು ದೆಸ್ ಕ, ನಾನು ಕಾರ್ತಿಕನ. ಸೊ ಅದೇ ಥರ ಇನ್ನೊಂದೇನು ನೋಡಿದ್ವಿ, ಮೋ ಡ್ಯಾಶ್ ವ ಡ್ಯಾಶ್ ಮೋ ಡ್ಯಾಶ್ ದೆಸ್. ನಾನು ಕಾರ್ತಿಕ ಆದರೆ ಅವರು ಕೂಡ ಕಾರ್ತಿಕ. ವತಾಶಿ ವ ಕರು ದೆಸ್, ಅನೋ ಕಥಮೋ ಕರು ದೆಸ್. ಎಸ್. ಸೊ ಈ ಥರ ನಾವು ಪ್ಯಾಟರ್ನ್ಗಳನ್ನ ನೋಡಿದ್ವಿ. ಡ್ಯಾಶ್ ವ ಡ್ಯಾಶ್ ದೆಸ್ ಅಂದರೆ ನಾವು ನಾಮಪದನ ತೊಗೊಂಡ್ವಿ. ಯಾವುದ್ರ ಬಗ್ಗೆ ಮಾತಾಡ್ತೀವಿ? ಆ ನಾಮಪದ ಅಂದರೆ ಮನುಷ್ಯರ ಬಗ್ಗೆ. ನಾವು, ನೀವು, ರಿಸರ್ಚರು, ಆ ಥರ ಎಲ್ಲ ನಾಮಪದ ಬಂತು. ಆ ನಾಮಪದ ಬಳಸಿ ಆಮೇಲೆ ಈ ಸೂತ್ರ ಬಳಸಿ ವಾಕ್ಯಗಳನ್ನು ಮಾಡಿದ್ವಿ. ಸೊ ಇಲ್ಲಿ ಈ ಚಾಪ್ಟ್ರಲ್ಲಿ ಏನು ಮಾಡ್ತೀವಿ ಅಂದರೆ, ಸೇಮ್ ಸೂತ್ರ ಬಳಸ್ತೀವಿ, ಡ್ಯಾಶ್ ವ ಡ್ಯಾಶ್ ದೆಸ್. ಆದರೆ ಏನು ಹೇಳ್ತೀವಿ ಅಂದರೆ, ಯಾವ ಥರ ಸೆಂಟೆನ್ಸ್ ಮಾಡ್ತೀವಿ ಅಂದರೆ, ಯಾವುದು ಏನು ಅಂತ. ಇದು ಕೀವರ್ಡ್, ಯಾವುದು ಅಂದರೆ ಇಲ್ಲಿ ಮನುಷ್ಯರಲ್ಲ, ಬದಲಾಗಿ ವಸ್ತುಗಳು, ಥಿಂಗ್ಸ್ ಬಗ್ಗೆ ಮಾತಾಡೋದನ್ನ ಕಲಿತೀವಿ. ಥಿಂಗ್ಸ್ನ ಗುರುತಿಸಿ ಹೇಗೆ ಹೇಳೋದು ಅನ್ನೋದನ್ನ ಕಲಿತೀವಿ. ಎಸ್. ಈಗ ಇದು ಏನು ನಮ್ಮ ಸಮ್ಮರಿ. ಈಗ 2ನೇ ಚಾಪ್ಟರ್ದು ಗ್ರಾಮರ್ ಏನು ಅಂತಂದರೆ, 1ನೇದು ಇಲ್ಲಿ ಕೊರೆ ಅಂದರೆ ಇದು, ಸೊರೆ ಅಂದರೆ ಅದು, ಅರೆ ಅಂದರೆ ಅಲ್ಲೆಲ್ಲೋ ಇರುತ್ತೆ ವಸ್ತು ಬಗ್ಗೆ ಮಾತಾಡ್ತಿದ್ವಿ ನಾವು, ಥಿಂಗ್ಸ್ ಬಗ್ಗೆ ಮಾತಾಡ್ತಿದ್ವಿ. ಅದು ಒಂದು ಚಿತ್ರ ಇದೆ, ತೋರಿಸ್ತೀನಿ ತಾಳಿ. ಓಕೆ, 2ನೇ ಚಾಪ್ಟರ್ ಏನು, ವಸ್ತುನ ಗುರುತಿಸಿ ಹೇಳೋದು. ಇಲ್ಲಿ ನೋಡಿ, ವಸ್ತು ಇದೆ, ಬ್ಯಾಗ್. ಈ ಬ್ಯಾಗ್ ಇದೆ. ಸೊ ಇದು ನನ್ನ ಹತ್ರ ಇದೆ, ಈ ಬ್ಯಾಗು ಇದು. ಅದಕ್ಕೆ ನಾವು ಕೊರೆದೆಸ್ ಅಂತೀವಿ. ಇದನ್ನು ಕೊರೆದೆಸ್. ಈ ಬ್ಯಾಗ್ ಅವನ ಹತ್ರ ಇದೆ, ಅದು ಸೊರೆದೆಸ್. ಈ ಬ್ಯಾಗ್ ನನ್ನ ಹತ್ರನೂ ಇಲ್ಲ, ಅವನ ಹತ್ರನೂ ಇಲ್ಲ, ಅಲ್ಲೆಲ್ಲೋ ಇದೆ. ಅದನ್ನು ನಾವು ಗುರುತಿಸಿ ಹೇಳ್ತೀವಿ. ಆವಾಗ ನಾವು ಅರೆದೆಸ್, ಅದು ಅಲ್ಲೆಲ್ಲೋ ಇರುತ್ತಲ್ಲ ಬ್ಯಾಗು, ಅದು ಅರೆದೆಸ್. ಕೊರೆದೆಸ್, ಸೊರೆದೆಸ್, ಅರೆದೆಸ್. ಈ ಬ್ಯಾಗ್ ಇದು, ಅದು. ಇದೇ ಥರ ಇನ್ನೊಂದು ಥರ ಹೇಳ್ಬೋದು. ಈಗ ಇದು ಅಂತಂದರೆ ನಮಗೆ ಗೊತ್ತಾಗಲ್ಲ ಅದೇನು ಅಂತ. ನಿಮ್ಮ ಹತ್ರ ಬ್ಯಾಗ್ ಇದೆ, ಇದು ಅಂತಂದರೆ ನಾವು ಆ ಬ್ಯಾಗ್ ನಮಗೆ ಕಣ್ಣಿಗೆ ಕಾಣ್ತಿತ್ತು ಅಂದರೆ ನಮಗೆ ಗೊತ್ತಾಗುತ್ತೆ ಈ ಬ್ಯಾಗು ಅಂತ, ಇದ್ರ ಬಗ್ಗೆ ಮಾತಾಡ್ತಿದ್ದೀರ ಅಂತ. ಸೊ ಇದನ್ನು ಇನ್ನೊಂದು ಥರ ಹೇಳ್ಬೋದು, ಏನು, ಈ ಬ್ಯಾಗು ಅಂತ. ಸೊ ಈ ಬ್ಯಾಗು, ಕೊನೋ ಕಬಾಂಡೆಸ್. ಆ ಬ್ಯಾಗು, ಸೊನೋ ಕಬಾಂಡೆಸ್. ಇನ್ನೆಲ್ಲೋ ಇರುತ್ತೆ ಆ ಬ್ಯಾಗು, ಅದಕ್ಕೂ ನಾವು ಆ ಬ್ಯಾಗು ಅಂತೀವಿ. ಜಪಾನೀಸಲ್ಲಿ ಹೇಳ್ತೀನಿ ಏನು ಅಂತ, ಆ ಬ್ಯಾಗು. ಸೊ ಈ ಬ್ಯಾಗಿಗೆ ಕೊನೋ ಕಬಾಂಡೆಸ್, ಅವನ ಹತ್ರ ಇರುತ್ತೆ ಬ್ಯಾಗು, ಅದಕ್ಕೆ ಸೊನೋ ಕಬಾಂಡೆಸ್. ಇನ್ನೆಲ್ಲೋ ಇರುತ್ತೆ ಬ್ಯಾಗ್, ಅದು ಅನೋ ಕಬಾಂಡೆಸ್. ಸೊ ಈ ಥರ ನಾವು ಒಂದು ವಸ್ತುನ ಗುರುತಿಸಿ ಹೇಳ್ತೀವಿ. ಸೊ ಒಂದು ಕೊರೆದೆಸ್, ಇಲ್ಲ ಇನ್ನೊಂದು ಕೊನೋ ಕಬಾಂಡೆಸ್.
ಕೊನೋ ಕಮಾಂಡಿಸ್ ಎರಡು ಥರ ಹೇಳ್ಬೋದು. ಸೇಮ್ ಇಲ್ಲಿ ಬರೆದಿದೆ ನೋಡಿ. ಈಗ ಕಬಾನ್ ಬದಲು ಏನಿತ್ತು, ಪುಸ್ತಕ ಇತ್ತು ಅಂತ ಅಂದ್ಕೊಳ್ಳಿ. ಪುಸ್ತಕಕ್ಕೆ ಜಾಪನೀಸಲ್ಲಿ ಹೋನ್ ಅಂತ ಅಂತೀವಿ, ಹೋನ್. ಸೊ ಈ ಬುಕ್ಕು ಕೊನೋ ಹೋಂದೆಸ್, ಸೊನೋ ಹೋಂದೆಸ್, ಅನೋ ಹೋಂದೆಸ್. ಎಸ್, ಇದು ಅದು ಅದು. ಸೊ ಎರಡನೇ ಗ್ರಾಮರು. ಸೊ ಈ ಬ್ಯಾಗು, ಆ ಬ್ಯಾಗು, ಮತ್ತಿನಲ್ಲಿರುತ್ತೆ ಆ ಬ್ಯಾಗು. ಸೊ ಮೂರನೇ ಗ್ರಾಮರ್ ಏನದು, ಸೋದೆಸ್, ಹೌದು ಹೌದು ಅಂತೀವಿ. ಸೋದೆಸ್ಕಾ, ಸೋದೆಸ್, ಹೌದಾ ಹೌದು. ವಾಕ್ಯಗಳು ನೋಡೋಣ, ಸಂದರ್ಭಗಳು ನೋಡೋಣ, ಅವಾಗ ಗೊತ್ತಾಗುತ್ತೆ ಸೋದೆಸ್ ಅನ್ನೋದನ್ನ ಯಾವಾಗ ಯಾವ ರೀತಿ ಬಳಸ್ತೀವಿ ಅಂತ. ಸೊ ನಾಲ್ಕನೇದು ಕಾ ಖಾ. ನಿಮಗೆ ಗೊತ್ತಿದೆ ಖಾ ಯಾವ ರೀತಿ ಬಳಸ್ತೀವಿ ಅಂತ ಪ್ರಶ್ನಾರ್ಥಕವಾಗಿ. ಉದಾಹರಣೆಗೆ ಈಗ ನಿಮಗೆ ಇದು ಗೊತ್ತು, ಶಿ ಮತ್ತು ತ್ಸು. ಒಂದೊಂದ್ಸಲಿ ಇದು ಭಾಳ ಕನ್ಫ್ಯೂಸಾಗಿ ಕಾಡುತ್ತೆ. ಅವಾಗ ನೀವು ಕೇಳ್ತೀರಾ, ಇದು ಶೀನಾ ಅಥವಾ ತ್ಸುನಾ ಅಂತ. ಸೊ ಜಾಪನೀಸಲ್ಲಿ ಕೊರೆವಾ ಶಿ ಡೆಸ್ಕಾ, ತ್ಸು ಡೆಸ್ಕಾ ಅಂತ. ಸೊ ಡಬಲ್ ಥರ ಪ್ರಶ್ನೆ ಕೇಳೋದು, ಸೇಮ್ ಕನ್ನಡ ಥರನೇ. ಇದು ಅದ, ಕೊರೆ ಡೆಸ್ಕಾ, ಸೊರೆ ಡೆಸ್ಕಾ. ಇನ್ನೂ ವಾಕ್ಯಗಳು ನೋಡೋಣ, ಗೊತ್ತಾಗುತ್ತೆ. ಸೊ ಐದನೇದು ಅಷ್ಟೇ, ವಾಕ್ಯಗಳು ನೋಡೋಣ. ಓ. ಇದು ಓ ಏನು ಅಂದರೆ, ಹೇಳ್ತೀನಿ ತಾಳಿ. ಈಗ ಒಂದು ನೌನ್ನ ತಗೊಳ್ಳಿ. ಉದಾಹರಣೆಗೆ ಯಾವ ತೊಗೊತೀರ ನೌನು, ಕಂಟ್ರಿ ತೊಗೊತೀನಿ, ದೇಶ. ಅದಕ್ಕೆ ಕುನಿ ಅಂತೀವಿ, ಕುನಿ. ಇದನ್ನು ನಾವು ಪೊಲೈಟಾಗಿ ಮಾಡಬೇಕು, ಪೊಲೈಟಾಗಿ ಹೇಳಬೇಕು. ಆವಾಗ ನಾವು ಇದಕ್ಕೆ ಓ ಅಂತ ಸೇರಿಸ್ತೀವಿ, ಓ ಕುನಿದೆಸ್ ಅಂತೀವಿ. ಕುನಿದೆಸ್ ಅಲ್ಲ, ಓ ಕುನಿದೆಸ್. ನಿಮ್ಮಿಷ್ಟ ಯಾವ್ದಾರ ಅನ್ಬೋದು. ಕುನಿದೆಸ್ ಅಂತ ಅನ್ಬೋದು, ಓ ಕುನಿದೆಸ್ ಅಂತಲೂ ಅನ್ಬೋದು. ಸೊ ಓ ಸೇರಿಸಿದ್ರೆ ಭಾಳ ಪೊಲೈಟ್ ಹೇಳ್ದಂಗೆ. ಈಗ ನಾವು ಕನ್ನಡದಲ್ಲಿದ್ದಿಲ್ಲ, ಶ್ರೀ ಅಂತ, ಶ್ರೀ ಪೂಜ್ಯರು ಬರ್ತಾ ಇದ್ದಾರೆ, ಶ್ರೀ ರಾಘವೇಂದ್ರ. ಶ್ರೀ ಅನ್ನೋದು ಓ, ಈಕ್ವಿವಲೆಂಟ್ ಅದಕ್ಕೆ. ಆಮೇಲೆ ಸೋದೆಸ್ಕ, ಹೌದಾ, ಹೌದಾ. ವಾಕ್ಯಗಳು ನೋಡೋಣ, ಗೊತ್ತಾಗುತ್ತೆ ಏನು ಅಂತ. ಓಕೆ, ಇದು ನಮ್ಮ ಗ್ರಾಮರು. ಏನು ವಸ್ತುಗಳ ಬಗ್ಗೆ ಮಾತಾಡ್ತೀವಿ, ಥಿಂಗ್ಸ್ಗಳ ಬಗ್ಗೆ ಮಾತಾಡ್ತೀವಿ, ಅದನ್ನು ಗುರುತಿಸ್ತೀವಿ, ಮತ್ತು ಪ್ರಶ್ನೆ ಕೇಳ್ತೀವಿ, ಇವೆಲ್ಲ ಮಾಡ್ತೀವಿ. ನೋಡೋಣ ಮುಂದೆ ಯಾವ ಥರ ಅಂತ. ಓಕೆ, ಈಗ ಪ್ರೊನೌನ್ಸಿಯೇಷನ್ ಪ್ರಾಕ್ಟೀಸ್ ಮಾಡೋಣ. ಇದು ನಮ್ಮದು ಲೆಟರ್ಸ್, ಅಕ್ಷರ. ಸೊ ಒಂದ್ಸಲಿ ಓದ್ತೀರಾ? ಹಾಂ ಸರ್. ಓಕೆ. ಐ ಉ ಎ ಓ, ಕಾ ಕಿ ಕು ಕೆ ಕೋ, ಸಾ ಶಿ ಸು ಸೆ ಸೋ, ತಾ ಚಿ ಸು ತೆ ತೋ, ನಾ ನೀ ನು ನೆ ನೋ, ಹಾ ಹಿ ಫು ಹೇ ಹೋ. ಸೂಪರ್. ಮಾ ಮಿ ಮು ಮೆ ಮೋ, ಯಾ ಯು ಯೋ, ರಾ ರಿ ರು ರೇ ರೋ, ವಾ ವೋ ಎಸ್. ಓಕೆ, ಉಚ್ಚಾರ ಸರಿಯಾಗಿತ್ತು. ನಾನೇನು ಮಾಡ್ತೀನಿ ಅಂದರೆ, ಪ್ರತಿದಿನ ನಾನು ಇದನ್ನು ಹೇಳ್ತೀನಿ ಬೆಳಿಗ್ಗೆ ಎದ್ಬಿಟ್ಟು. ಯಾಕಂದರೆ ಈ ಪದಗಳ ಉಚ್ಚಾರ ಚೆನ್ನಾಗಾಗಬೇಕು ಅಂದರೆ ಸ್ವಲ್ಪ ಬಾಯಿ ಎಕ್ಸಸೈಸ್ ಮಾಡಬೇಕು. ಇದೊಂಥರ ಬಾಯಿ ಎಕ್ಸಸೈಸ್ ಇದ್ದಂಗೆ. ನೀವು ಮಾಡಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಓಕೆ. ಓಕೆ. ನೆಕ್ಸ್ಟ್ ಅಕ್ಷರಗಳಲ್ಲಿ ನಿಮಗಾಗಲೇ ಗೊತ್ತಿದೆ. ಸೊ ದೀರ್ಘಾಕ್ಷರ, ಎರಡನೇದು ಒತ್ತಾಕ್ಷರ,
ಮೂರನೇದು ಸಂಯುಕ್ತಾಕ್ಷರ. ಸೊ ಒಂದು ವರ್ಡ್ ಬಂದರೆ ಅದನ್ನು ನೀವು ಎಳೆದು ಹೇಳಬೇಕು, ಇನ್ನೊಂದು ಒತ್ತು ಹೇಳಬೇಕು, ಇನ್ನೊಂದು ಸೇರಿಸಿ ಹೇಳಬೇಕು. ಉದಾಹರಣೆಗೆ ಓಕೆ, ಓದಿ ನೀವು. ಯಾವುದು ಈಗ ದೀರ್ಘಾಕ್ಷರ ಬಗ್ಗೆ ಮಾತಾಡ್ತೀವಿ. ಓಕೆ. ಒಬಾಸಾನ್. ಹಾಂ, ಒಬಾಸಾನ್. ಎಸ್. ಯಾಕಂದರೆ ಇಲ್ಲಿ ಆ ಇ ಆ ಇ ಉ ಎ ಓ ಅನ್ನೋ ಓವಲ್ಸ್ ಇದೆ. ಅದು ಬಂದರೆ ನಾವೇನು ಮಾಡಬೇಕು, ದೀರ್ಘವಾಗಿ ಹೇಳಬೇಕು. ನೆಕ್ಸ್ಟ್ ಒಜಿಸಾನ್. ಹಾಂ, ಒಜಿಸಾನ್. ಎಸ್. ಇದು ಯುಕಿ. ಹಾಂ, ಯುಕಿ. ಎಸ್, ಯೂಕಿ. ಸೂಪರ್. ಯಾಕಂದರೆ ಹೆಚ್ಚು ಕಮ್ಮಿ ಆಯಿತು ಅಂದರೆ ಮೀನಿಂಗೇ ಬೇರೆದಾಗಿ ಹೋಗುತ್ತೆ. ಯುಕಿ ಅಂದರೆ ಇಲ್ಲಿ ಸ್ನೋ, ಇದು ಕರೇಜ್. ಕರೇಜ್. ಓಕೆ. ಎಸ್. ಇದು ಆ ಇ ಉ ಎ ಇದು ಆ ಸೀರೀಸಲ್ಲಿ ಬರುತ್ತೆ ನೋಡಿ. ಎ ಎ ಎ ಎ ಹಾಂ, ಎ. ಎ ಎ. ಎಸ್. ಓಕೆ. ಇದು ಎ ಎ. ತೋರು. ಹಾಂ, ತೋರು. ತೋರು. ಎಸ್. ಗೊತ್ತಾಗ್ತಿದೆಯಲ್ಲ ಡಿಫ್ರೆನ್ಸು? ಹಾಂ, ಗೊತ್ತಾಗ್ತದೆ. ಎಸ್ ಎಳೆದು ಹೇಳ್ತಿರೋದು. ಎಸ್ ಎಸ್. ಕೊಕೊ. ಹಾಂ, ಕೋಕೋ. ಹಾಂ, ಕೋಕೋ. ಕೋಕೋ. ಕೋಕೋ ನೋಡಿ, ಇದು ಕೊಕೊ. ಕೋಕೋ. ಕೋಕೋ. ಎಸ್. ನೆಕ್ಸ್ಟ್ ಹೇಯ. ಹೇಯ. ಎಸ್, ಹೇಯ. ಹೇಯ ಹೇಯ. ಸೂಪರ್. ಹೇಯ. ಹೇಯ. ಸೊ ಇದು ಹಿರಗನ ಆಯಿತು. ಹಿರಗನ. ಕಥಕನದಲ್ಲಿ ಈ ಥರ ಡಿಫ್ರೆಂಟ್ ಓವಲ್ಸ್ ಇಲ್ಲ, ಒಂದೇ ಒಂದು ಸ್ಟ್ರೈಟ್ ಲೈನು. ಅದು ಬಂತು ಅಂದರೆ ಹೇಳಬೇಕು. ಓದಕ್ಕೆ ಬರ್ತಾ? ಹಾಂ, ಕಾ. ಇದು ಕಾ. ಕಾ ಮತ್ತೆ ಅದು ಬರ್ತಿಲ್ಲ. ದೋ. ಹಾಂ, ದೋ. ಕಾದು. ಕಾದು. ಕಾದು ಅಂದರೆ ಈ ಕಾರ್ಡ್ ಇದೆಯಲ್ಲ, ಕಾರ್ಡಿಗೆ ಕಾದು ಅಂತಾರೆ. ಕಾದು. ಕಾದು. ಕಾರ್ಡಿಗೆ ಕಾದು ಅಂತಾರೆ. ಹಾಂ, ಕಾದು. ಇದು ಟ್ಯಾಕ್ಸಿ. ಟ್ಯಾಕ್ಸಿಗೆ ಏನಂತಾರೆ? ಟ್ಯಾಕ್ಸಿ. ತಾಕುಶಿ. ತಾಕುಶಿ. ಸೂಪರ್ ಮಾರ್ಕೆಟ್. ಸೂಪ. 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 ಹಾಂ, ಸೂಪ. ಸೂಪರ್ ಮಾರ್ಕೆಟ್ ನೋಡಿ ಎಷ್ಟು ಶಾರ್ಟಾಗಿ ಹೇಳ್ತಾ ಇದ್ದಾರೆ. ಸೂಪ. ಸೂಪ. ಮಾರ್ಕೆಟ್ನ ತಿಂದ್ಬಿಟ್ರು. ಆಮೇಲೆ ಟೇಪ್. ತೇರು. ತೇಪು. ತೇಬು. ಇದು ಪು. ತೇಪು. ತೇಪು. ಟೇಪ್ ರೆಕಾರ್ಡರ್ನ ತೇಪು. ತೇಪು. ನೋಟ್ಬುಕ್ನ ನೋಟೋ. ನೋಟೋ. ನೋಟೋ ಅಂತಾರೆ. ಓಕೆ. ಹಾಂ, ಇದು ಯಾವ್ದ್ರ ಬಗ್ಗೆ ಆಯಿತು? ದೀರ್ಘಾಕ್ಷರ ಬಗ್ಗೆ ಆಯಿತು. ಈಗ ಒತ್ತಕ್ಷರ ಬಗ್ಗೆ. ಸೊ ಒತ್ತಕ್ಷರ ಹೆಂಗೆ ಗೊತ್ತಾಗುತ್ತೆ? ನಾವು ಸು ಅನ್ನೋ ವರ್ಡ್ ಬಂದಿರಬೇಕು, ಅದು ಸಣ್ಣದಾಗಿರಬೇಕು. ಎಸ್. ಬುಕ್ಕ. ಬುಕ್ಕ. ಎಸ್. ಬುಕ್ಕ. ಎಸ್, ಬುಕ್ಕ. ಸೂಪರ್. ಇದು ಕಸಾಯಿ. ಎಸ್, ಕಸಾಯಿ. 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 ಹಾಂ, ಕಸಾಯಿ. ಎಸ್, ಕಸಾಯಿ. ಕಸಾಯಿ ಇವತ್ತು ಹೇಳ್ತಾ ಇದ್ದೀವಿ. ಸೂಪರ್. ನೆಕ್ಸ್ಟ್ ಒತ್ತೋ. ಹಾಂ, ಒತ್ತೋ. ಒತ್ತು ನೋಡಿ ಎಷ್ಟು ಡಿಫ್ರೆನ್ಸ್. ಸೌಂಡು ಹಸ್ಬೆಂಡ್. ಎಸ್. ನಿಕ್ಕಿ.
ಸೂಪರ್. ನಿಕ್ಕಿ. ನಿಕ್ಕಿ. ಹ್ಞೂ ಹ್ಮ್, ಇದು ಸಾ ಇದ್ದಿದ್ದು ಝಾ ಆಯಿತು. ಜಾ ಜಾ ಮತ್ತೆ ಸಿ ಶಿ. ಹ್ಞೂ ಝಶಿ. ಎಸ್. ಝಶಿ. ಝಶಿ. ಎಸ್. ಕಿ ಕಿತ್ತೆ. 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 ಸೂಪರ್. ಈ ಈ ಈ ಮತ್ತೆ ಇದು ಹಾ ಬಂದು ಪು ಇದು ಪಾ. ಪಾ. ಎಸ್. ಹಪ್ಪೈ. ಈ ಅಲ್ಲ ಇಪ್ಪೈ. 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 ಎಸ್. ಇಪ್ಪಾಯ್. ಇಪ್ಪೈ. ಹ್ಞೂ ಇದು ಕೋ ಮತ್ತು ಪು. ಕೊಪ್ಪು. ಕೊಪ್ಪು. ಕಪ್ಸಿಗೆ ಕೊಪ್ಪು ಅಂತಾರೆ. ಕೊಪ್ಪು. ಇದು ಬೆಡ್. ಬೆಡ್ಡಿಗೆ ಬೆದ್ದೋ. ಬೆದ್ದೋ. ಸೊ ಇಂಗ್ಲೀಷಲ್ಲಿ ಬೆಡ್, ನಾವು ಬೆಡ್ಡು ಅಂತೀವಿ, ಅವರು ಬೆದ್ದೋ ಅಂತಾರೆ. ಬೆದ್ದೋ. ಬೆಡ್. ಬೆಡ್ಡು. ಹಾಂ, ಈಗ ಸಂಯುಕ್ತಾಕ್ಷರ ಏನು. ಸೊ ಪುಸ್ತಕ ಅಂತಿದೆ. ಸೊ ಸಾ ಮತ್ತು ತಾ ಎರಡು ಮಿಕ್ಸ್ ಆಗಿದೆ ಸೌಂಡು. ಅದೇ ಥರ ಜಾಪನೀಸಲ್ಲಿದೆ. ಅಕ್ಷರನ ಸೇರಿಸಿ ಮಿಕ್ಸ್ ಮಾಡಿ ಓದಬೇಕು. ಓದಿ ಸರಿ. ಹಿಯಾಕು. 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 ಎಸ್. ಹ್ಯಾಕು. ಹ್ಯಾಕು. ಸೂಪರ್. ಇದು 100 ಅಂತ ಅರ್ಥ. ಶಿಯು. ಶಿಯು. ಅದ್ರ ಮೇಲೆ 2 ಗೆರೆ ಇದೆ ನೋಡಿ. ಶಿ ಏನಾಗುತ್ತೆ? ಜಿಯು. ಜಿಯು. ಇಲ್ಲಿ ಸ್ವಲ್ಪ ಏರಿಸ್ಬೇಕು. ಜಿಯು. ಇಲ್ಲಿ ಏರಿಸ್ಬಾರ್ದು, ಇಲ್ಲಿ ಜಿಯು. ಜಿಯು. ಹಾಂ, ಜಿಯು. ಓಕೆ. ಜಿ ಮತ್ತೆ ಅದು ಜು. ಜೂ. 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 ಯಾವುದು ಫಸ್ಟ್ ಏನೋ ಸೆಕೆಂಡ್ ಏನೋ? ಜೂ ಸೆಕೆಂಡ್ ಒನ್. ಎಸ್, ಸೆಕೆಂಡ್ ಒನ್. ಎಸ್, ಜೂ. ಹಿ ಇರೋದು ಬಿ. 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 ಬಿಯು. ಬಿಯೋಯಿನ್. ಇನ್ನೊಂದ್ಸಲಿ. ಬಿಯೋಯಿನ್. 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 ಎಸ್, ಬಿಯೋಯಿನ್. ಬಿಯೋಯಿನ್. ಮತ್ತಿದು ಬ್ಯೋಯಿನ್. ಸರಿ. ಬ್ಯೋಯಿನ್. 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 ಎಸ್, ಬ್ಯೋಯಿನ್. ಸೊ ಬ್ಯೂಟಿ ಪಾರ್ಲರ್. ಇದು ಹಾಸ್ಪಿಟಲ್. ಇದು ಶಿ ಯಾ. ಶತ್ಸು. 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 ಓ ಓಚಿ ಮತ್ತೆ ಓಚಾ. ಒಚಾ. ಓಚಾ. ಎಸ್. ಕಕಿ. ಗಿ. ಗು. ಗ್ಯೂ. ಗ್ಯೂ. ಗ್ಯೂ ನೀ ಮತ್ತೆ ನ್ಯೂ. ಗ್ಯೂ ನ್ಯೂ. ಗ್ಯೂ ನ್ಯೂ. ಎಸ್, ಗ್ಯೂನ್ಯೂ. ಗ್ಯೂನ್ಯೂ. ಗ್ಯೂ ನ್ಯೂ. ಎಸ್ ಅಂದರೆ ಹಾಲಂತ, ಮಿಲ್ಕ್. ಕ್ಯೂ. ಸರಿ. ಕಿ ಮತ್ತೆ ಕ್ಯೋ. 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 ಫೂ. ಬೂ. ಬೂಸಾ. ಬುಚೋ. ಏನು ಹೇಳಿ? ಬುಚೋ. 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 ರೀ ರೋ. ರೋಕು. ರೋಕೋ. ಈ ಸೌಂಡ್ ಸೇರ್ತಾ ಇಲ್ಲ. ಈ ಸೌಂಡ್. ರೀ ಮತ್ತೆ ಯೋ. ರೋ. ರ್ಯೋ. 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 ರ್ಯೋಕು. ಕೋ ಮತ್ತೆ ರ್ಯೋಕು. ಕೋ ಎಳಿಬೇಕಿಲ್ಲಿ.
ರ್ಯೋಕೋ ಹಾಂ ರಿಯೋಕೋ. ರ್ಯೋಕೋ ರ್ಯೋಕೋ. ಇದು ಸ್ವಲ್ಪ ಡಿಫಿಕಲ್ಟ್ ಇದೆಲ್ಲ ಈ ಸೌಂಡು ರಿಯೋ ಅನ್ನೋದು. ಹಾ ರ್ಯೋಕೋ. ರಿಯೋಕೋ. ಎಸ್ ರ್ಯೋಕೋ. ಎಸ್. ಎಕೋ ಅಂದರೆ ಟ್ರಿಪ್. ಟ್ರಿಪ್. ಟ್ರಿಪ್ ಅಂತ. ಟ್ರಿಪ್. ಓಕೆ. ಎಸ್ ಎಸ್. ಇದು ನಮ್ಮ ಅಕ್ಷರಗಳು: ದೀರ್ಘಾಕ್ಷರ, ಒತ್ತಾಕ್ಷರ ಮತ್ತು ಸಂಯುಕ್ತಾಕ್ಷರ. ಎಳ್ದು ಹೇಳಬೇಕು, ಒತ್ತು ಹೇಳಬೇಕು ಮತ್ತು ಸೇರಿಸಿ ಹೇಳಬೇಕು. ಭಾಳ ಸೂಕ್ಷ್ಮ, ಭಾಳ ಅಂದರೆ ಭಾಳ ಸೂಕ್ಷ್ಮ. ಇಲ್ಲೇ ಭಾಳ ಜನ ತಪ್ಪು ಮಾಡೋದು, ಏನು ಹೇಳೋಕ್ಕೋ ಏನು ಹೇಳ್ತಾರೆ. ಸೊ ಓದ್ಬೇಕಾದ್ರೆ ಇದ್ರ ಮೇಲೆ ಗಮನ ಇರಲಿ. ಈಗ ವೊಕ್ಯಾಬ್ಯುಲರಿ. ವೊಕ್ಯಾಬ್ಯುಲರಿ ಓಕೆ, ನಾವು ಕೇಳಬೇಕಿತ್ತು ವೊಕ್ಯಾಬ್ಯುಲರಿ. ನಿಮಗೆ ಎಕ್ಸಸ್ ಇದೆಯಾ? ಒಂದು ಫೋಲ್ಡ್ರಲ್ಲಿ ವೊಕ್ಯಾಬ್ಯುಲರಿ ಇಟ್ಟಿದ್ದೀನಿ, ಆಡಿಯೋ. ನೀವು ಕಳ್ಸಿದ್ರಲ್ವಾ ಅದೇ ಫೋಲ್ಡರ್ ಅಲ್ವಾ ಕೇಳ್ತಿರೋದು? ವಿಡಿಯೋ ಆಯಿತು, ಆಡಿಯೋ. ಜಸ್ಟ್ ಆಡಿಯೋಸಾ? ಹಾಂ, ಜಸ್ಟ್ ಆಡಿಯೋಸು. ಓಕೆ ಬಿಡಿ, ಅದು ಕೊನೆಗೆ ನೋಡೋಣ. ಹಾಗಾದ್ರೆ ಕೊನೆಗೆ ನೀವು ಸ್ಕ್ರೀನ್ ಶೇರ್ ಮಾಡಿ, ಹೇಳ್ತೀನಿ ಎಲ್ಲಿದೆ ಅಂತ. ಓಕೆ ಓಕೆ, ಈಗ ಓದೋಣ. ಹಾಂ. ಕೊರೆ. ಕೊರೆ ಅಂದರೆ ಕೊರೆ ಇದು. ಎಸ್. ಕೊರೆ ಸೊರೆ. ಸೊರೆ ಅಂದರೆ ಅದು. ಎಸ್. ಅರೆ ಅದು. ಇನ್ನೆಲ್ಲೋ. ಅದೇ ಎಲ್ಲ ಇರುತ್ತೆ, ನಮ್ಮ ಹತ್ರನೇ ಇಲ್ಲ, ನಿಮ್ಮ ಹತ್ರನೇ ಇರಲ್ಲ, ಇನ್ನೆಲ್ಲ ಅದೆಲ್ಲೋ. ಎಸ್, ಅದೆಲ್ಲ. ಕೊನೋ. ಸೊ ಇದು ಇಲ್ಲಿ ನೌನ್ ಬರಬೇಕು. ಯಾವ್ದಾದ್ರು ಇನ್ನೊಂದು ಬ್ಯಾಗ್ ತೊಗೊಳ್ಳಿ. ಸೊ ಕೊನೋ ಬ್ಯಾಗ್. ಕೊನೋ ಕಬಾನ್. ಈ ಕೊನೋ ಕಬಾನ್, ಈ ಬ್ಯಾಗ್ ಅಂತ. ಈ ಬ್ಯಾಗ್. ಕೊನೋ ಸೋನೋ ಆ ಬ್ಯಾಗ್. ಮತ್ತೆ ಅನೋ ಇನ್ಯಾವುದೋ ಬ್ಯಾಗ್. ಅದೇ ಆ ಬ್ಯಾಗ್. ಓಕೆ. ಇದು ಹಾನ್. ಇದು ಹಾ ಹಿ ಫು ಹೇ ಹೋ. ಹೋನ್. ಹೋನ್. ಎಸ್, ಹೋನ್. ಹೋನ್ ಅಂದರೆ ಹೋನ್. ಹೋನ್ ಬುಕ್. ಹೋನ್ ಅಂದರೆ ಬುಕ್. ಎಸ್, ಪುಸ್ತಕ, ಬುಕ್. ಜಿಶೋ. ಸೂಪರ್. ಜಿಶೋ. ಜಿಶೋ ಅಂದರೆ ಡಿಕ್ಷನರಿ. ಡಿಕ್ಷನರಿ. ಜಿಶೋ. ಎಸ್. ಜಾಶಿ. ಜಾಲ. ಝೆಡ್. ಝಶಿ. ಎಸ್, ಝಶಿ. ಝಶಿ ಮ್ಯಾಗಝೀನ್. ಶಿನ್ಬುನ್. ಎಸ್, ಶಿನ್ಬುನ್ ಅಂದರೆ ನ್ಯೂಸ್ ಪೇಪರ್. ನೋತೋ. ನೋಡಿ, ದೀರ್ಘ ಹೋಯ್ತು. ನೋತೋ. ಎಸ್, ಈ ಕನ್ನಡ ಕೇಳಿಸ್ತು. ನೋತೋ ಅಂದರೆ ಎಸ್, ಪುಸ್ತಕ. ಸಾರಿ, ನೋಟ್ಬುಕ್ಕು. ತೇಚಿ. ತೆಚೋ. ಏನು ಹೇಳಿ? ತೆಚೋ. 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 ಎಸ್, ತೆಚೋ ಅಂದರೆ ಇದು ಹ್ಯಾಂಡ್ ಡೈರಿ ಅಂತ. ಈಗ ನೀವೆಲ್ಲ ಮೀಟಿಂಗ್ ಹೋದರೆ ಬರ್ಕೊಂತಿರಲ್ಲ ಸಣ್ಣ ಬುಕ್ಕಲ್ಲಿ, ಅದೇ ಹ್ಯಾಂಡ್ ಡೈರಿ ಅಂತ. ಹ್ಯಾಂಡ್ ಡೈರಿ. ಇದಕ್ಕೆ ಇವರು ಪರ್ಸನಲ್ ಆರ್ಗನೈಸರ್ ಅಂತಾರ. ಇದ್ಯಾವುದಪ್ಪ ಇದು? ನೆಕ್ಸ್ಟ್. ಮೇಷಿ. 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 ಎಸ್, ಮೇಷಿ ಅಂದರೆ ಬಿಸ್ನೆಸ್ ಕಾರ್ಡ್. ಕಾಡೋ. 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 ಡೋ ಅಂತ ಪ್ರೊನೌನ್ಸಿಯೇಷನ್ ಇಲ್ಲ ಜಪಾನೀಸಲ್ಲಿ. ಡೋ ಅಂತ. ದೋ ಅಲ್ವಾ? ಕಾದೋ. ಕಾದು. ಕಾದು. ಕಾರ್ಡ್ ಯಾವ್ದಾರಾಗಿರ್ಬೋದು, ಕಾರ್ಡ್. ಎನ್ಪಿಟ್ಸು. ಸೂಪರ್. ಎನ್ಪಿಟ್ಸು. ಅಂದರೆ ಪೆನ್ಸಿಲ್. ಕಷ್ಟ ಆಗಿದೆ ನನಗೆ. ಬೋರು ಪೆನ್. ಬಾಲ್ ಪೆನ್ನಿಗೆ ಬೋರು ಪೆನ್ ಅಂತ. ಎಸ್. ಸೊ ಇದು ಶಾರ್ಪು ಪೆನ್ಸಿರು. ಶಾರ್ಪ್ ಪೆನ್ಸಿಲ್. ಶಾರ್ಪ್ ಪೆನ್ಸಿಲ್, ಮೆಕ್ಯಾನಿಕಲ್ ಪೆನ್ಸಿಲ್ ಅಂತ.
ಓಕೆ ಇದು ಆ, ಕಗಿ ಹಾಂ, ಕಗಿ. ಕಗಿ ಅಂದರೆ ಕೀ, ಮನೆ ಕಿ ಕೀ, ಯಾವ್ದಾರ ಕೀ. ಹ್ಮ್.